ಟಿಕೆಟ್ ದರ ಹೆಚ್ಚಿಸಿ ಶಾಕ್ ಕೊಟ್ಟ ನಮ್ಮ ಮೆಟ್ರೋ. ಬಿಎಂಆರ್ಸಿಎಲ್ ವಿರುದ್ಧ ಪ್ರಯಾಣಿಕರು ಕೆಂಡಾಮಂಡಲರಾಗಿದ್ದಾರೆ. ಮಿಡಲ್ ಕ್ಲಾಸ್ ಜನರಿಗೆ ತುಂಬಾನೇ ಸಮಸ್ಯೆ ಆಗ್ತಿದೆ. ಟಿಕೆಟ್ ದರ ಮತ್ತೆ ಹೆಚ್ಚಿಸಿದೆ ಮೆಟ್ರೋ. ಟಿಕೆಟ್ ದರ ಹೆಚ್ಚಿಸಿ ಶಾಕ್ ಕೊಟ್ಟಿದೆ ನಮ್ಮ ಮೆಟ್ರೋ. ಬಿಎಂಆರ್ಸಿಎಲ್ ವಿರುದ್ಧ ಪ್ರಯಾಣಿಕರು ಕೆಂಡಾಮಂಡಲರಾಗಿದ್ದಾರೆ. ಆಕ್ರೋಶ ಹೊರಗಾಗ್ತಿದ್ದಾರೆ. ಮಿಡಲ್ ಕ್ಲಾಸ್ ಜನರಿಗೆ ತುಂಬಾನೇ ಸಮಸ್ಯೆ ಆಗುತ್ತೆ. ಹಿಂಗೆ ಪದೇ ಪದೇ ದರ ಹೆಚ್ಚು ಮಾಡಿದ್ರೆ, ಹೀಗೆ ಹೆಚ್ಚಳವಾದ್ರೆ ಬೈಕ್ ಬಸ್ ಮೂಲಕ ಓಡಾಟ ಮಾಡಬೇಕಾಗತ್ತೆ. ಮತ್ತೆ ಟ್ರಾಫಿಕ್ ಹೆಚ್ಚಳವಾಗಿ ಜನರಿಗೇನೆ ಸಮಸ್ಯೆ ಆಗತ್ತೆ. ಈಗಲೂ ಕೂಡ ದರದ ಬರೆ ಇದು. ಫ್ರೀ ಬಸ್ ಹೊರೆ ಮೆಟ್ರೋ ಪ್ರಯಾಣಿಕರಿಗೆ ಹಾಕ್ತಿದ್ದಾರೆ. ಇತ್ತ ಟಿಕೆಟ್ ದರ ಸಮರ್ಥಿಸಿದ ಬಿಎಂಆರ್ಸಿಎಲ್ ಕನಿಷ್ಠ ₹1 ಗರಿಷ್ಠ ₹5ವರೆಗೆ ಏರಿಕೆಯಾಗಿದೆ. ಈಗ ನಿರ್ವಹಣೆ, ಆಡಳಿತ, ಸಿಬ್ಬಂದಿ ವೆಚ್ಚ ಎಲ್ಲಾ ನಿಭಾಯಿಸಬೇಕು ಅಂತಿದೆ ಬಿಎಂಆರ್ಸಿಎಲ್. ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಮತ್ತೆ ಶಾಕ್ ಕೊಟ್ಟಿದೆ ಈಗ ನಮ್ಮ ಮೆಟ್ರೋ. ಖಂಡಿತವಾಗ್ಲೂ ಪ್ರಯಾಣಿಕರು ಸಿಟ್ಟಾಕಿದ್ದಾರೆ, ಆಕ್ರೋಶ ಹೊರಗೆ ಹಾಕ್ತಿದ್ದಾರೆ. ತುಂಬ ಕಡಿಮೆ ಇರೋದ್ರಲ್ಲೇ ರೈಸ್ ಮಾಡಿದಾರಲ್ವ. ಲಾಸ್ಟ್ ಟೈಮೇ ಕರೆಕ್ಟಾಗಿ ಜಡ್ಜ್ ಮಾಡ್ಬೋದಾಗಿತ್ತು. ಈ ಥರ ಫ್ರೀಕ್ವೆಂಟಾಗಿ ಮಾಡ್ತಾ ಇದ್ದಾರೆ, ಯಾರಿಗೂ ಏನು ಜಡ್ಜ್ಮೆಂಟ್ ಸಿಗಲ್ಲ ಅಲ್ವಾ. ರಿಯಲಿಟಿ ಏನಕ್ಕೆ ಹೈಕ್ ಮಾಡ್ತಾ ಇದ್ದಾರೆ ಅಂತ ಸಾಮಾನ್ಯ ಜನರಲ್ಲಿ ತುಂಬ ಗೊಂದಲ ಇರುತ್ತೆ ಅಲ್ವಾ. ಹಂಗಾಗಿ ಇಫ್ ಅಟ್ ಆಲ್ ದೇರ್ ಜಸ್ಟಿಫೈಯಿಂಗ್ ಇನ್ ಕರೆಕ್ಟ್ ವೇ ದೇ ವುಡ್ ಹವ್ ಡಿಡ್ ಇನ್ ವೆಲ್ ಇನ್ ಅಡ್ವಾನ್ಸ್. ಸೊ ಈ ಥರ ಫ್ರೀಕ್ವೆಂಟಾಗಿ ಮಾಡೋದ್ರಿಂದ ಜನಗಳಿಗೆ ತುಂಬ ಗೊಂದಲ ಆಗುತ್ತೆ. ಈವನ್ ಸಾಮಾನ್ಯ ಮನುಷ್ಯನಿಗೆ ₹5 ಕೂಡ ಇಟ್ ಇಸ್ ಎ ವರ್ತ್ ಅಮೌಂಟ್ ಅಲ್ವಾ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಜಸ್ಟಿಫೈಡ್ ಇನ್ ಮೈ ವ್ಯೂ. ಹೇಳೋಕ್ಕಾಗುತ್ತೆ, ಎಲ್ಲಾದರೂ ರೇಟ್ ಮೇಲೂ ಹಿಂಗೆ ಮಾಡಿದ್ದಾರೆ. ಸೊ ಪೀಪಲ್ಸ್ಗೆ ಅದು ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಜಸ್ಟ್ ಬಿಕಾಸ್ ಅವರು ಬಸ್ ಫೇರ್ ಕಡಿಮೆ ತೆಗೆದುಬಿಟ್ಟಿದ್ದಾರೆ ಅಂತ ಇದ್ರ ಮೇಲೆ ಹಾಕ್ತಿದ್ದಾರೆ ಏನೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಈಗ ನಾವು ಇಲ್ಲಿಂದ JP ನಗರ್ಗೆ ನಾನು ಯೂಶ್ವಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಅವಾಗ. ಸೊ ಯೂಶ್ವಲಿ 45 ಏನೋ ಕೊಡ್ತಿದ್ದೆ, ಈಗ 70 ಆಗಿದೆ. ಈಗ ಮತ್ತೆ ಎಷ್ಟು ಹೈಕ್ ಮಾಡಿದ್ದಾರೆ ಗೊತ್ತಿಲ್ಲ. ನಿಜವಾಗ್ಲೂ ಇದು ತುಂಬ ಪ್ರಾಬ್ಲಮ್ಮೇ ಜನಗಳಿಗೆ, ತುಂಬಾ ನಮ್ಮಂಥವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ಮೇ ಇದು. ಓಕೆ, ನನ್ನ ಒಪಿನಿಯನ್ ಪ್ರಕಾರ ಮೆಟ್ರೋ ರೇಟು, ಇನ್ಫ್ಲೇಷನ್ ಅದು ಇದು ತುಂಬ ಇದರಲ್ಲಿ ಡಿಪೆಂಡ್ ಆಗುತ್ತೆ. ಬಟ್ ನಾವು ಆ್ಯಸ್ ಅ ಟ್ಯಾಕ್ಸ್ ಪೇಯರ್ಸ್ ಆಗಿರಲಿ ಒಂದು ಸ್ವಲ್ಪ ಇದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಡೈಲಿ ಯಾರು ಕಮ್ಯುನಿಕೇಟ್ ಮಾಡ್ತವ್ರೆ, ಇದು ಮಾಡ್ತವ್ರೆ, ಮೆಟ್ರೋ ಯೂಸ್ ಮಾಡ್ತವ್ರೆ, ಅವ್ರಿಗೋಸ್ಕರ ಸ್ವಲ್ಪ ರೀಸನೇಬಲ್ ಪ್ರೈಸ್ ಇಡಬೇಕು. ಮತ್ತು ಏನಕ್ಕೆ ಜಾಸ್ತಿ ಆಗ್ತಿದೆ ಅದನ್ನು ಜನರಿಗೆ ಕ್ಲಿಯರಾಗಿ ತಿಳಿಸಿದ್ರೆ ಒಂದು ಪಕ್ಷ ಕ್ಲಿಯರ್ ಆಗುತ್ತೆ. ಮತ್ತು ಟ್ರಾಫಿಕ್ ಬಗ್ಗೆ ನೋಡ್ಕೋಬೇಕು. ಮೆಟ್ರೋದು ಮೇನ್ ಯೂಸ್ ಇರೋದು ಟ್ರಾಫಿಕ್ಕು. ಆದರೆ ಮೆಟ್ರೋನು ಅಷ್ಟೇ ರಶ್ ಇದ್ದರೆ ಅಲ್ಲಿ ಡಿಫ್ರೆನ್ಸ್ ಕಮ್ಮಿ ಆಗುತ್ತೆ. ಸಪೋಸ್ ಎಲ್ಲವೂ ಸ್ಮೂತಾಗಿ ರನ್ ಆಗ್ತಿದೆ, ನಮಗೆ ಹೊಸ ಮೆಟ್ರೋ ಸ್ಟೇಷನ್ಸು ಸಿಗ್ತಿದೆ, ಕನೆಕ್ಟಿವಿಟಿ ಜಾಸ್ತಿ ಆಗ್ತಿದೆ ಅಂದರೆ ರೇಟ್ ಹೆಚ್ಚು ಮಾಡೋದು ಸಮಸ್ಯೆ ಅಲ್ಲ. ಮಾಡಿದ ಹೆಚ್ಚಿಗೆ ನಮಗೆ ಅಷ್ಟೇ ಸಿಗ್ತಿದೆಯಾ, ನಮಗೆ ಜನರಿಗೆ ಅಷ್ಟೇ ಸಿಗ್ತಿದೆ ಅಂದರೆ ಪರವಾಗಿಲ್ಲ. ಮೇಡಮ್, ನಾವು ಡೈಲಿ ಮೆಟ್ರೋದಲ್ಲಿ ಓಡಾಡೋದು. ಈಗ 6 ಮಂತ್ಸಿಗೆ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ನೋಡಿ, ಜಾಬಿಗೆ ಹೋಗೋರು ಬೇರೆ ಕೆಲವರಿಂದ ಎಲ್ಲ ಬರ್ತಾರೆ. ಯಾಕೆಂದರೆ ಇದು ಮೆಟ್ರೋ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ನಮಗೆ ಇವಾಗ ಟ್ರಾಫಿಕಲ್ಲಿ ಹೋದರೆ ಜಾಮ್ ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ಹಿಂಗೆ ಜಾಸ್ತಿ ಮಾಡ್ತಾ ಇದ್ರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ನಮಗೆ ಸಡನ್ಲಿ ಗೊತ್ತಿರಲ್ಲ, ಏನು ₹10 ಜಾಸ್ತಿ ಆಯಿತಾ, ₹10 ಜಾಸ್ತಿ ಆಯಿತಾ, ₹20 ಜಾಸ್ತಿ ಆಯಿತಾ ಅಂತ ಕೇಳ್ತಾನೆ ಇರ್ತೀವಿ. ಹ್ಞೂ ಮೇಡಮ್ ಅಂತಾರೆ. ಅದಕ್ಕೆ ಅವತ್ತೊಂದು ದಿವಸ ನಾನೇ ಕೇಳಿದೆ, ಈಗ ಮೊನ್ನೆ ತಾನೇ ರೀಸೆಂಟಾಗಿ ಮಾಡಿದ್ದೀರಾ, ಮತ್ತೆ ಇವಾಗಲೂ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗಲ್ವಾ ಅಂದರೆ, ನೀವು ಅವ್ರಿಗೆ ಕೇಳಿ ಇವ್ರಿಗೆ ಕೇಳಿ ಅಂತಾರೆ. ಅದಕ್ಕೆ ನೀವು ಒಂದು ಸ್ವಲ್ಪ ನಾವು ಹೇಳ್ತಾ ಇದ್ದೀವಲ್ಲ, ಸೊ ಎಲ್ಲರೂ ಮುಂದೆ ನಿಂತ್ಕೊಂಡ್ರೆ ಅದು ಕಮ್ಮಿ ಮಾಡ್ಬೋದು ಅಂತ ಕಾಣುತ್ತೆ. ಇಲ್ದಿದ್ರೆ ಇವರು ಪ್ರಕಾರನೇ ಇದು ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ, ಏನು ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಮೇಡಮ್, ನೀವು ಒಂದು ಸ್ವಲ್ಪ ಕಮ್ಮಿ ಮಾಡಿಸೋದು ನಮಗೂ ಒಳ್ಳೇದಲ್ವಾ. ತುಂಬ ಕಷ್ಟ ಆಗ್ತಾ ಇದೆ ಜನಸಾಮಾನ್ಯರಿಗೆ. ಈ ಥರ ಜಾಸ್ತಿ ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ. ದಿನಾಗಲೂ ಹೋಗಿ ಬರೋದೇ ದಿನಕ್ಕೆ ₹200 ಆದರೆ ನಾವು ಹೇಗೆ ಇದು ಮಾಡೋದಕ್ಕಾಗುತ್ತೆ ಹೇಳಿ. ಬ್ಯಾಲೆನ್ಸ್ ಮಾಡೋಕ್ಕೆ ಖಂಡಿತ ಆಗಲ್ಲ. ಇದು ಎಲ್ಲರೂ ಎಚ್ಚೆತ್ಕೋಬೇಕು. ಏನು ಮಾಡೋಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ದೇವ್ರಿಗೊಬ್ರಿಗೆ ಗೊತ್ತು. ಅಷ್ಟು ಮಾತ್ರ ಹೇಳ್ಬಲ್ಲೆ. 5% ಮಾಡಿದೀವಿ, ಕಮ್ಮಿನೇ ಅಲ್ವಾ ಅಂತಾರೆ ಮೇಡಮ್. ಇಲ್ಲ, ಆದರೂ ಈಗಾಗಲೇ ಜಾಸ್ತಿ ಆಗಿದೆಯಲ್ಲ, ಅದರಲ್ಲಿ ಮತ್ತೆ 5% ಅಂದರೆ ಮತ್ತೆ ಜಾಸ್ತಿನೇ ಆದಷ್ಟೇನೆ. ತುಂಬಾ ಕಷ್ಟ ಆಗುತ್ತೆ. ಇನ್ನು ಎಲ್ಲರೂ ಮತ್ತೆ ಮೆಟ್ರೋ ಯೂಸ್ ಮಾಡೋದೇ ಕಮ್ಮಿ ಮಾಡ್ತಾರೆ ಅಷ್ಟೇ. ಇನ್ನೆಲ್ಲರೂ ಮತ್ತೆ ಬಸ್ಸಿಗೆ ಸ್ವಿಚ್ ಆನ್ ಆಗ್ತಾರೆ. ಅದು ಬಿಟ್ಟು ಇನ್ನೇನು ಆನ್ಸರ್ ಇಲ್ಲ ನಮ್ಮ ಹತ್ರ. ಇಟ್ ಈಸ್ ಎ ಪ್ರಾಬ್ಲಮ್ ಫಾರ್ ದ ಕಮ್ಯೂಟರ್ಸ್ ಅಲ್ವಾ. ಜಾಸ್ತಿ ಇವನ್ ಬಸ್ ಫೇರು ಎಲ್ಲ ರೈಸ್ ಮಾಡ್ತಾ ಇದ್ದಾರೆ. ಹೌ ಕ್ಯಾನ್ ದ ಪೀಪಲ್ ಸರ್ವೈವ್? ಓಕೆ, ದ ಪೀಪಲ್ಸ್ ಅರ್ನಿಂಗ್ ಸ್ಯಾಲ್ರಿ ಅಂಡ್ ಆಗುತ್ತೆ, ಅವು ಗೊತ್ತಾಗುತ್ತೆ, ಹೋಗಲ್ಲ. ಬಟ್ ಇಲ್ಲದೆ ಇರೋರು ಏನು ಮಾಡ್ತಾರೆ? ಹೌದು, ದೇ ಹ್ಯಾವ್ ಟು ಸಿ ದಟ್. ಬರೀ ಅವ್ರದ್ದೇ ಇದು ನೋಡಿದ್ರೆ, ಇವನ್ ಕಮ್ಯೂಟರ್ಸ್ ಅವ್ರದ್ದನ್ನು ನೋಡಬೇಕಲ್ಲ.
ಸೊ ಏನಕ್ಕೆ ಅಂತ ಹೇಳಿದ್ರೆ ಮೆಟ್ರೋ ಬರ್ತಾರೆ ಅಂದರೆ ಟೈಮ್ ಸೇವಿಂಗು ಅದು. ಬಟ್ ಒಂದೇ ಸರಿ ಹೈಕ್ ಮಾಡ್ತಾನೆ ಇದ್ದಾರೆ. ಆಲ್ರೆಡಿ ಇದು ಇನ್ಕ್ರೀಸ್ ಅಲ್ವಾ, ಮತ್ತೆ ಹೌದು ಇಟ್ಸ್ ನನಗೆ ಹೊರೆ ಇಲ್ಲ ಅಂದರೆ ಬೇರೆಯವ್ರಿಗೆಲ್ಲ ಹೊರೆ ತಾನೆ. ಇಟ್ಸ್ ಹೊರೆನೇ, ಹೊರೆ ಯಾರಿಗಾದ್ರೆ ಏನು. ಅದು ನಾವು ನಮ್ಮ ದರ ಪರಿಷ್ಕರಣೆ 7 ವರ್ಷದ ಮೇಲೆ ಆದಾಗಲಿಂದ ಅದು ಇನ್ನು ಶೇಕಡವಾರು 51.55% ಆಗಿತ್ತು. ಇವಾಗ ದರ ಪರಿಷ್ಕರಣೆ ಸಮಿತಿಯ ಪ್ರಕಾರನೇ ಈ ದರ ಪರಿಷ್ಕರಣೆ ನೀವು ಪ್ರತಿ ವರ್ಷ ಮಾಡಿ, ಇಲ್ಲ ಅಂದರೆ ಅದು ಜನರ ಮೇಲೆ ಹೊಣೆ ಆಗುತ್ತೆ. ಹಾಗಾಗಿ ನೀವು ಪ್ರತಿ ವರ್ಷ ಒಂದು ಫಾರ್ಮುಲಾ ಮೇಲೆ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಏನು ಪರ್ಸೆಂಟೇಜ್ ಬರುತ್ತೋ, ಅಥವಾ ನೀವು 5% ಮ್ಯಾಕ್ಸಿಮಮ್ಮು, ಇಲ್ಲ ನಿಮಗೆ ನೀವು ದರ ಪರೀಕ್ಷಣೆ ಮಾಡೋ ಆ ಫಾರ್ಮುಲಾ ಪ್ರಕಾರ ಕಡಿಮೆ ಬಂದರೆ 4% ಬಂದರೆ 4% ಮಾಡಿ ಅಂತ ಇರೋದು. ಆಮೇಲೆ ಇವಾಗ ನಾವು ಕೂಡ ದರ ಪರೀಕ್ಷಣೆ ಮಾಡಿ ನೋಡಿದ್ಮೇಲೆ ನಮಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸುಮಾರು 10% ಅಷ್ಟು ಹೆಚ್ಚಳ ಬರ್ತಾ ಇತ್ತು. ಹಾಗಾಗಿ ನಾವು 10% ಮಾಡೋಕ್ಕಾಗೋದಿಲ್ಲ. ದರ ಪರೀಕ್ಷಣಾ ಸಮಿತಿಯ ರೆಕಮೆಂಡೇಶನ್ನು ಏನಿದೆ ಅದ್ರ ಪ್ರಕಾರ ನಾವು ಬರೀ 5% ಮಾತ್ರ ನಾವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ 5% ನಾವು ಒಂದು ವರ್ಷ ಮುಗಿತಿದ್ದಂಗೆ ಆನ್ಯುಯಲ್ ರಿವಿಷನ್ ಏನಂತ ಕರಿತೀವಿ ನಾವು, ಅದು ಇವಾಗ 9ನೇ ತಾರೀಕು ಫೆಬ್ರವರಿಯಿಂದ ಜಾರಿಗೆ ಬರುತ್ತೆ. ಸೊ ಇವಾಗ ನಾವು ಅವರು ಮೊದಲು ನಮಗೆ ಕೊಟ್ಟಂಥ ವಲಯಗಳು 10 ವಲಯಗಳಲ್ಲಿ ನಾವು ನೋಡಿದಾಗ 10 ರೂಪಾಯಿ ಇರೋದು 11 ರೂಪಾಯಿ ಆಗುತ್ತೆ. ಆಮೇಲೆ ಮ್ಯಾಕ್ಸಿಮಮ್ 90 ರೂಪಾಯಿ ಇರೋದು 95 ರೂಪಾಯಿ ಆಗುತ್ತೆ. ಅದು ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಸಮರ್ಥಿಸಿದಂಥ ಎಂಬಿಪಿ ಏರಿಕೆ ಆಗಲೇಬೇಕಲ್ವಾ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ನಾಯಕರ ಅವಧಿಯಲ್ಲಿ ಏನೆಲ್ಲ ಆಯ್ತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಸಮರ್ಥಿಸಿದ್ದಾರೆ ಎಂಬಿ ಪಾಟೀಲ್. ಏರಿಕೆ ಆಗಲೇಬೇಕಲ್ವಾ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರ ಅವಧಿಯಲ್ಲಿ ಏನೆಲ್ಲ ಆಗಿದೆ, ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ರೇಟ್ ಎಷ್ಟಿತ್ತು ಅವರ ಅವಧಿಯಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. $1 ನಮ್ಮ 92 ರೂಪಾಯಿ ಆಗೋಗಿದೆ. ಜನಸಾಮಾನ್ಯರಿಗೆ ಇದರಿಂದ ದೊಡ್ಡ ಹೊಡೆತ ಬಿದ್ದಂಗಾಗಿದೆ. ಕೇಂದ್ರದ ಬೆಲೆ ಏರಿಕೆ ಬಗ್ಗೆ ಯಾರು ಮಾತಾಡಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಮೆಟ್ರೋ ಟಿಕೆಟ್ ದರ ಏರಿಕೆ ಏನಾಯ್ತು ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್. ಏರಿಕೆ ಆಗ್ಲೇಬೇಕಲ್ವಾ, ಬಿಜೆಪಿಯವರಿದ್ದಾಗ ಯಾವುದೆಲ್ಲ ಏರಿಕೆ ಆಯ್ತು, ಎಷ್ಟೆಲ್ಲ ಏರಿಕೆ ಆಯ್ತು ಒಂದ್ಸಲ ನೋಡಿ. ಪೆಟ್ರೋಲ್ ಇರಬಹುದು, ದಿನಬಳಕೆ ವಸ್ತುಗಳಿರಬಹುದು, ಗ್ಯಾಸ್ ಇರಬಹುದು, ಅಡುಗೆ ಎಣ್ಣೆ ಇರಬಹುದು, ಆವಾಗ ರೇಟ್ ಎಷ್ಟಿತ್ತು, $1 ಈಗ 92 ರೂಪಾಯಿ ಆಗಿ ಹೋಗಿದೆ ಅಂತ ಹೇಳಿದ್ದಾರೆ. ಜನಸಾಮಾನ್ಯರಿಗೆ ಇದರಿಂದ ದೊಡ್ಡ ಹೊಡೆತ ಬೀಳುತ್ತೆ. ಕೇಂದ್ರದ ಬೆಲೆ ಬಗ್ಗೆ ಯಾರು ಮಾತನಾಡಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಅದೇ ಮೆಟ್ರೋ ವೇಜಸ್ ಯಾಕ್ರಿ, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಗ್ಯಾಸ್ ಸಿಲಿಂಡರ್ ಆಯಿತು, ಎಲ್ಲವನ್ನು ಕೂಡ ಆಗಿದೆ. ಡಾಲರ್ ರೇಟ್ ಹಿಡ್ಕೊಂಡು ಇದೇ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಡಾಲರ್ ರೇಟ್ $1 ರೂಪಾಯಿ 58 rupees, ಈಗ 92 ಆಗಿದೆ ನರೇಂದ್ರ ಮೋದಿ ಅವರ ನಿಮ್ಮ ಪ್ರಧಾನಮಂತ್ರಿ ಆದಾಗ. ನಮ್ಮ ಸರ್ಕಾರ ಇದ್ದಾಗ ಪೆಟ್ರೋಲ್ ರೇಟ್ ಎಷ್ಟಿತ್ತು, ಮನಮೋಹನ್ ಸಿಂಗ್ ಇದ್ದಾಗ 65 ರೂಪಾಯಿ ಇತ್ತು, ಇವು 102 ರೂಪಾಯಿ ಆಗಿದೆ. ಡೀಸೆಲ್ ರೇಟು 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡರ್ 450 ರೂಪಾಯಿ ಇತ್ತು, ಈಗ 11,000 ಮೇಲೆ ದಾಟಿದೆ. ಎಣ್ಣೆ, ಅಡುಗೆ ಎಣ್ಣೆ ಇತ್ತು 50 ರೂಪಾಯಿ ಇತ್ತು, ಈಗ 170ಕ್ಕೆ ಹೋಗಿದೆ, 50ರಿಂದ 170 ತನಕ ಹೋಗಿದೆ. ಬೇಳೆ, ಕಾಳು ಎಲ್ಲನೂ ಕೂಡ. ಆಮೇಲೆ ಬಜೆಟ್ನಲ್ಲಿ ಬಡವರಿಗೆ ಆಗಲಿ, ನೌಕರಸ್ಥರಿಗಾಗಲಿ, ಕೆಳ ಮಧ್ಯಮ ವರ್ಗಕ್ಕೆ ಏನೇನು ಕೊಟ್ಟಿಲ್ಲ. ಪ್ರಶ್ನೆ ಮಾಡಿದರೆ ಯಾರು ಗೊತ್ತೂ ಇರೋದು, ನೆನಪು ಇರೋರಿಗೆ ಬಜೆಟ್ನಲ್ಲಿ ಮಧ್ಯಮ ವರ್ಗ ನೋಡಿದಿರಲ್ಲ ನೀವು ರಿಮಾರ್ಕು. ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಯಾರೋ ಕೇಳಿದ್ರೆ ಮಧ್ಯಮ ವರ್ಗಕ್ಕೆ ನೀವು ಸ್ಯಾಲರಿ ಕ್ಲಾಸ್ಗೆ ಏನು ಕೊಟ್ಟಿದ್ದೀರ ಮಗ ಅಂತಾರೆ. ಅಂದರೆ ಶೇಸ್ ಫರ್ಗೋಟನ್ ಉದ್ಗಾರ ಮಾಡ್ತಾರೆ ಅವರೇ, ಹೌದಲ್ಲ ಅಂತ ಶಾಕ್ ಆಗಿ. ಅದೇ ಮೆಟ್ರೋ ವೇಜಸ್ ಯಾಕ್ರಿ, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಗ್ಯಾಸ್ ಸಿಲಿಂಡರ್ ಆಯಿತು, ಎಲ್ಲವನ್ನು ಕೂಡ ಆಗಿದೆ.